ಈಗ ನಿಮ್ಮ ಜೊತೆ ಹೋರಾಟವನ್ನು ಮಾಡಿರ್ತಕ್ಕಂಥವ್ರು ಈಗ ಸಂಪೂರ್ಣ ಒಂದು ಲೆಕ್ಕದಲ್ಲಿ ಅವರ ಜವಾಬ್ದಾರಿಯೂ ಕೂಡ ನಿಮ್ಮ ಮೇಲೆ ಇರುತ್ತೆ. ಈಗ ಏಕಾಏಕಿ ಪೊಲೀಸರು ಅವರಿಗೆ ಸಮಸ್ಯೆ ಮಾಡ್ತಾ ಇದ್ದಾರೆ ಅಂತಂದರೆ ಪೊಲೀಸರು ನಮಗೆ ಈ ರೀತಿ ಸಮಸ್ಯೆ ಮಾಡ್ತಾ ಇದ್ದಾರೆ ಅಂತ ಮೊದಲು ಬಂದವರು ಹೇಳ್ಕೊಳ್ಳೋದು ನಿಮ್ಮ ಹತ್ರಕ್ಕೆ ಏನಾದರೂ ಹೇಳ್ಕೊಂಡಿದ್ದಾರಾ? ಏನಾಗಿದೆ ಸರ್? ನೋಡಿ, ಈಗ ಸಿದ್ದರಾಮಯ್ಯವರ ಸಾಧನ ಸಮಾವೇಶ ಏನಿತ್ತು ಆ ದಿನದ ಹಿಂದಿನ ದಿನ ಇವರು ಬಂದು ಗುಡಿಸಲಾಗ್ತಾರೆ ಜಿಲ್ಲಾಧಿಕಾರಿಗಳ ಕಚೇರಿ ಬಂದು. ಓಕೆ. ಸಂಬಂಧಪಟ್ಟಂತೆ ನಾನು ಬೆಳಗಿನ ಜಾವ ಒಂದು 5:30 ಸಮಯದಲ್ಲಿ ನನಗೆ ವಿಷಯ ತಿಳಿಯುತ್ತೆ. ಸಂಬಂಧಪಟ್ಟಂತೆ ಸ್ಥಳಕ್ಕೆ ಹೋಗ್ತೀನಿ. ಅಂದರೆ ಅಲ್ಲಿ ಗುಡಿಸಲು ಹಾಕುವಂತಹ ವಿಚಾರ ನಿಮಗೆ ಮುಂಚೆ ಗೊತ್ತಿರಲಿಲ್ಲ ಸರ್. ಇವ್ರು ಯಾರು ಅನುಮತಿ ಕೂಡ ತಗೊಂಡಿರಲಿಲ್ಲ. ಸರಿ. ಸೊ ಆ ಜಾಗದಲ್ಲಿ ನಾನು ಹೋಗ್ತೀನಿ. ಹೋಗಿ ವಿಚಾರಿಸಲಾಗಿ ನಾನು ಇವ್ರನ್ನ ನೋಡಿದಾಗ ನಮ್ಮ ಜನ ಬಂದಿದ್ದಾರೆ. ಸೊ ಅದಾದ ನಂತರ ನಾನು ಅವರಿಗೆ ಒಂದು ವಿಚಾರವನ್ನು ಮಾತಾಡ್ತಾ ಇರ್ತೀವಿ. ಸರಿ. ಈ ಏನು ಭೂಮಿ ವಸತಿ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ ಆ ಸ್ಥಳಕ್ಕೆ ಹೋಗಿ. ಆ ಸಂದರ್ಭದಲ್ಲಿ ಏಕಾಏಕಿ ಅಲ್ಲಿಗೆ ಸ್ಥಳಕ್ಕೆ ಬಂದಂತಹ ತುಮಕೂರಿನ ಟೌನ್ ಪೊಲೀಸ್ ಇನ್ಸ್ಪೆಕ್ಟ್ರು, ತುಮಕೂರು ಸಬ್ ಡಿವಿಷನ್ ಏನು DYSP ಚಂದ್ರಶೇಖರ್ ಅವರು, ಸರಿ, ಮತ್ತೆ ಅಲ್ಲಿಗೆ ಬಂದಂತಹ ಅಡಿಷನಲ್ SP ಗೋಪಾಲ್ರವರು ಸ್ಥಳಕ್ಕೆ ಬರ್ತಾರೆ. ಬಂದಂಥ ಸಮಯದಲ್ಲಿ ನಮ್ಮನ್ನ ನೀವು ಅನುಮತಿ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಒಂದು ಏಕಾಏಕಿ ನಮ್ಮನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ನಂತರ ಒಂದಷ್ಟು ಜನಗಳನ್ನು, ನಮ್ಮ ಜನರನ್ನು ಏನು ಅಲ್ಲಿ ಕೊರಟಗೆರೆ ಸಂಬಂಧಪಟ್ಟಂತೆ ಒಂದು ಕೋಳಾಲ ಸ್ಟೇಷನ್ಗೆ ಒಂದಷ್ಟು ಜನರನ್ನ ಕರ್ಕೊಂಡು ಹೋಗ್ತಾರೆ. ಮತ್ತು ಆಮೇಲೆ ಬೆಳ್ಳಾವಿ ಸ್ಟೇಷನ್ಗೆ ಒಂದಷ್ಟು ಜನರನ್ನ ಕರ್ಕೊಂಡು ಹೋಗ್ತಾರೆ. ನನ್ನನ್ನು ಕೂಡ ಬೆಳ್ಳಾವಿ ಸ್ಟೇಷನ್ಗೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅಲ್ಲಿ ನಾವು ಬೆಳ್ಳಾವಿ ಸ್ಟೇಷನ್ ಮುಂದೆಗಡೆ ನಾವು ಧರಣಿಯನ್ನು ಮುಂದುವರಿಸ್ತೇವೆ. ಆ ಸಂದರ್ಭದಲ್ಲಿ ಅಲ್ಲಿ ತುಮಕೂರು ರೂರಲ್ ಸರ್ಕಲ್ ಇನ್ಸ್ಪೆಕ್ಟ್ರು ಅಲ್ಲೇ ಇರ್ತಾರೆ, ಸ್ಥಳದಲ್ಲೇ ಇರ್ತಾರೆ. 1 ಗಂಟೆ ಕಾಲ ನಾವು ಅಲ್ಲೇ ಸ್ಥಳದಲ್ಲೇ ಕೂತಿರ್ತೀವಿ ಧರಣಿ ಮಾಡಿಕೊಂಡು. ಆ ಸಂದರ್ಭದಲ್ಲಿ ಏಕಾಏಕಿ ಅಲ್ಲಿನ ಕೆಲವೊಂದಷ್ಟು ಸಬ್ ಇನ್ಸ್ಪೆಕ್ಟರ್ಗಳು, ಸಿಬ್ಬಂದಿಗಳು ಎಲ್ಲರೂ ಕೂಡ ನಾನು ಅಲ್ಲಿ ಮುಂದೆ ಸ್ಟೇಷನ್ ಹತ್ರ ಮುಂದೆ ಅಲ್ಲಿ ಕೂತ್ಕೊಂಡಿರೋ ಸ್ಥಳಕ್ಕೆ ಬಂದು ನಿಮ್ಮನ್ನು ತುಮಕೂರಿಗೆ ಕರ್ಕೊಂಡು ಬರೋದಕ್ಕೆ ಸಾಹೇಬ್ರು ಹೇಳಿದ್ದಾರೆ, ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ, ಬನ್ನಿ ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ನಾನು ಸಂಬಂಧಪಟ್ಟಂತೆ ನೀವು ಅರೆಸ್ಟ್ ಮಾಡ್ತಿರೋಂಥ ಕಾರಣ ವಿಷಯ ಏನು, ನನಗೆ ಅದಕ್ಕೆ ಸಂಬಂಧಪಟ್ಟಂಥ ನೋಟಿಸ್ ಕೊಡಿ. ಅಂದ್ರೆ ಯಾವುದೇ ನೋಟಿಸ್ ಇಲ್ಲದೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ. ನೋಡಿ, ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂಡ ನಿಮ್ಮನ್ನ ಪ್ರಿವೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ನಿಮ್ಮನ್ನ ಪ್ರಿವೆಂಟ್ ಮಾಡ್ತಾ ಇದ್ದೀವಿ, ಇಲ್ಲಿ ಸಿದ್ದರಾಮಯ್ಯರು ಬರ್ತಾ ಇದ್ದಾರೆ, ಇಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಆಗುತ್ತೆ, ಯಾವುದೇ ಹೋರಾಟಗಳು ಮಾಡುವಂತಿಲ್ಲ, ಹೋರಾಟಗಳನ್ನ ಮಾಡುವಂತಿಲ್ಲ, ಹಂಗಾಗಿ ನಿಮ್ಮನ್ನ ಪ್ರಿವೆಂಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ನೋಡಿ, ಪ್ರಿವೆಂಟ್ ಮಾಡಬೇಕಾದ್ರೆ ಸಂಬಂಧಪಟ್ಟಂತ ಜಿಲ್ಲಾಡಳಿತದಿಂದ ಅಥವಾ ಮ್ಯಾಜಿಸ್ಟ್ರೇಟ್ ರವರಿಂದ ಒಂದು ಪತ್ರವನ್ನ, ಆದೇಶವನ್ನ ತಗೊಂಡು ಬಂದು ನಮಗೆ ಅದನ್ನ ತೋರಿಸಿ ಅವರು ಪ್ರಿವೆಂಟ್ ಮಾಡಬೇಕಾಗುತ್ತೆ. ಇದು ಯಾವುದೇ ನಾನು ಅಲ್ಲೂ ಕೂಡ ಕೇಳ್ತೀನಿ, ಯಾವುದಾದ್ರೂ ನಿಮಗೆ ಆದೇಶ ಇದ್ರೆ ಕೊಡಿ ಅಂತ. ಯಾವುದೇ ಕೇಳೋದಕ್ಕೂ ನಮಗೆ ಅವಕಾಶ ಕೊಡದೇ ಅಲ್ಲಿಂದನೂ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಬೆಳ್ಳಾವಿ ಸ್ಟೇಷನಲ್ಲಿ ಇಡ್ತಾರೆ. ಬೆಳ್ಳಾವಿ ಸ್ಟೇಷನ್ನಿಂದ ಪುನಃ ನನ್ನ ತುಮಕೂರು ನಗರದ ಠಾಣೆಗೆ ಕರ್ಕೊಂಡ್ಬರ್ಬೇಕಾದ್ರೆ ನನ್ನ ಮತ್ತೆ ನನ್ನ 3 ಜನ ಒಡನಾಡಿಗಳನ್ನ ಕರ್ಕೊಂಡ್ಬರ್ಬೇಕಾದ್ರೆ ಅಲ್ಲಿಂದ ನಮಗೆ ಯಾವುದೇ ವಿತೌಟ್ ನೋಟಿಸ್ ನಮ್ಮನ್ನು ಅಲ್ಲಿಂದ ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದು ಅಲ್ಲಿ FIR ಮಾಡ್ತಾರೆ, 109 ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕ್ತಾರೆ. ಇನ್ನಷ್ಟು ಕೆಲವು ಸೆಕ್ಷನ್ಗಳನ್ನು ಹಾಕಿ ನಮ್ಮನ್ನ ಜೇಸಿಗೂ ಕೂಡ ಕಳಿಸ್ತಾರೆ. ಕಾರಣ ಏನು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕೋದಕ್ಕೆ ಕಾರಣ ಏನು ಅಂತ ಅದನ್ನ ಅವರೇ ಹೇಳ್ಬೇಕಾಗ್ತದೆ. ಯಾರಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಅಲ್ಲಿ ಒಬ್ಬ ದಫೇದಾರರ ಹತ್ರ ಕಂಪ್ಲೇಂಟ್ ತಗೊಳ್ತಾರೆ. ಆ ದಫೇದಾರರ ಹತ್ರ ಕಂಪ್ಲೇಂಟ್ ತಗೊಂಡು ಕೇಸ್ ರಿಜಿಸ್ಟರ್ ಮಾಡ್ತಾರೆ. ನಾನು 12 ದಿನ ಮತ್ತೆ ನ್ಯಾಯಾಂಗ ಬಂಧನದಲ್ಲೂ ಕೂಡ ನಾನು 12 ದಿನ ಮತ್ತೆ ನಾನು ಮತ್ತೆ ನನ್ನ ಸಹಚರರು ಇರ್ತೀವಿ. ಸರಿ. ಸೊ ಅದಾದ ನಂತರ ಏನು ಮೇ 30ನೇ ತಾರೀಕು ನನಗೆ ನ್ಯಾಯಾಂಗದಿಂದ ಬಿಡುಗಡೆ ಆಗುತ್ತೆ. ಆ ನ್ಯಾಯಾಂಗದಿಂದ ಬಿಡುಗಡೆ ಆದ ನಂತರ 1ನೇ ತಾರೀಕು ನನಗೆ ಯಥಾಸ್ಥಿತಿ ಕೋರ್ಟು ನನಗೆ ಬರಲಿಕ್ಕೆ ಹಾಜರಾಗೋದಕ್ಕೆ ಹೇಳಿರ್ತದೆ. ಆ ಕೋರ್ಟಿಗೆ ಹೋಗೋ ಸಂದರ್ಭದಲ್ಲಿ ಬೆಳಗ್ಗೆ ಸುಮಾರು 9 ಗಂಟೆ ಸಮಯದಲ್ಲಿ ಕೊರಟಗೆರೆ ತಾಲೂಕು ಹುಲಿಕುಂಟೆ ಗ್ರಾಮದ ನಮ್ಮ ಅಲೆಮಾರಿ ಸಮುದಾಯಗಳು ಗುಡಿಸಲು ಹಾಕ್ಕೊಂಡು ಏನು ವಾಸ ಇದ್ದಾರೆ, ಆ ಅಲೆಮಾರಿ ಸಮುದಾಯಗಳು ಒಬ್ರು ಫೋನ್ ಮಾಡ್ತಾರೆ ನನಗೆ, ಸರ್ ಇಲ್ಲಿ ಸ್ಥಳಕ್ಕೆ ಒಬ್ರು ದಫೇದಾರರು ಬಂದಿದ್ದಾರೆ ಕೊರಟಗೆರೆ ಅವರು, ನಮ್ಮನ್ನ ಒಂದು ಪ್ರೈವೇಟ್ ವೆಹಿಕಲ್ ತಂದು ನಿಮ್ಮನ್ನ SP ಆಫೀಸಿಗೆ ಕರ್ಕೊಂಡು ಹೋಗ್ತಾ ಇದೀವಿ, ಬನ್ನಿ ವೆಹಿಕಲ್ ಹತ್ಕೊಳ್ಳಿ ಅಂತ ಕರಿತಾ ಇದ್ದಾರೆ ಸರ್. ಪೊಲೀಸ್ ಜೀಪ್ ಅಲ್ಲ, ಯಾವುದೋ ಒಂದು ಪ್ರೈವೇಟ್ ವೆಹಿಕಲ್ ಕರಿತಾ ಇದ್ದಾರೆ ಸರ್. ಹಂಗಾಗಿ ನಮ್ಗೆ ಭಯ ಆಗ್ತಿದೆ ಸರ್, ನಾವು ಹೋಗಕ್ ಆಗ್ತಾ ಇಲ್ಲ, ಏನ್ ಮಾಡೋದು ಸರ್ ಅಂತ ಫೋನ್ ಮಾಡ್ತಾರೆ. ಅಲ್ಲಿ ಕುಬೇರ ಅನ್ನೋ ಒಬ್ಬ ವ್ಯಕ್ತಿ, ಅಲ್ಲಿನ ಗುಡಿಸಲು ವಾಸಿ. ನಾನೇನ್ ಮಾಡ್ತೀನಿ, ಆ ಫೋನ್ ತಗೊಂಡೋಗಿ ಅಲ್ಲಿ ಪೊಲೀಸ್ನವ್ರಿಗೆ ಕೊಡಪ್ಪ, ಅಲ್ಲಿ ಬಂದಿರೋ ಅಂಥವ್ರಿಗೆ ಅಂತ ಹೇಳ್ತೀನಿ. ಸೊ ಅವ್ರಿಗೆ ಫೋನ್ ಕೊಟ್ಟಾಗ ನಾನು ಅವ್ರ ಹತ್ರ ಕೇಳ್ಕೊಳ್ತೀನಿ, ನೀವು ಯಾರು, ಯಾವ ಇಲಾಖೆಯವರು, ನಿಮ್ಮ ಡಿಸಿಗ್ನೇಷನ್ ಏನು, ಯಾಕೆ ಬಂದಿದ್ದೀರಾ, ಯಾಕೆ ಅವ್ರನ್ನ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ಪ್ರಶ್ನೆ ಮಾಡ್ತೀನಿ. ಅವ್ರು ಹೇಳ್ತಾರೆ, ಕೊರಟಗೆರೆ ತಹಶೀಲ್ದಾರ್ ಅವ್ರ ಮುಂದೆ ಇವ್ರನ್ನ ಹಾಜರುಪಡಿಸಬೇಕಾಗಿದೆ, ತಹಶೀಲ್ದಾರರು ಕರ್ಕೊಂಡ್ಬರ್ಲಿಕ್ಕೆ ಹೇಳಿದ್ದಾರೆ, ಸೊ ಹಂಗಾಗಿ ನಾವು ಇವ್ರನ್ನ ಕರ್ಕೊಂಡು ಹೋಗ್ತಿದೀವಿ ಸರ್. ಯಾವ ಕಾರಣಕ್ಕೆ?
ಅದನ್ನು ಒಂದು ಪಿ ಆರ್ ಆಗಿದೆ ಒಂದು ಅಂತ ಹೇಳ್ತಾರೆ. ಹ್ಮ್ ಸೊ ಅದಾದ ನಂತರ ನೋಡಿಯಪ್ಪ, ನೀವು ಪಿ ಆರ್ ಆಗಲಿ ಸಂತೋಷ, ನೀವು ಕರ್ಕೊಂಡು ಹೋಗ್ತೀರಿ, ನಮಗೆ ಅದ ಯಾವುದೇ ಆಕ್ಷೇಪ ಇಲ್ಲ, ಆದರೆ ಅಬ್ಜೆಕ್ಷನ್ ಇಲ್ಲ. ಆದರೆ ನೀವು ಪ್ರೊಸೀಜರ್ ಏನಿದೆ ಅದು ಅವ್ರಿಗೊಂದು ನೋಟಿಸ್ ಕೊಡಿ, ಯಾವ ಕಾರಣಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅವ್ರ ಕಡೆಯವ್ರಿಗೆ ತಿಳಿಸಿ. ನೀವು ಯಾವುದೂ ಇಲ್ದೇ, ನೋಟಿಸ್ ಇಲ್ದೇ ನೀವು ಏಕಾಏಕಿ ಬಂದು ಪ್ರೈವೇಟ್ ವೆಹಿಕಲ್ ತಂದು ನಿಮ್ಮ ಮುಫ್ತಿನಲ್ಲಿ ಬಂದು ನೀವು ಕರ್ಕೊಂಡು ಹೋಗ್ತೀವಿ ಅಂತಂದರೆ ಇದು ಕಾನೂನು ಬಾಹಿರವಾಗಿರ್ತದೆ, ನಿಯಮ ಬಾಹಿರವಾಗಿರ್ತದೆ. ಹಾಗಾಗಿ ನಾನು 4 ಗಂಟೆಗೆ ಇವತ್ತು ನಾನು ತಹಸೀಲ್ದಾರ್ ಸಾಹೇಬ್ರ ಮುಂದೆ ನಾನು ಕಳಿಸ್ಕೊಡ್ತೀನಪ್ಪ ಅಂತ ನಾನು ದಫೇದಾರ್ ರಾಜಣ್ಣ ಅನ್ನೋರಿಗೆ ಹೇಳ್ತೀನಿ ನಾನು. ಓಕೆ. ಸೊ ಅದಾದ ನಂತರ ಅವ್ರು ಅಲ್ಲಿಂದ ಹೋಗ್ತಾರೆ ಪೊಲೀಸ್ನವರು. ತಕ್ಷಣ ನಾನು ಏನು ಮಾಡ್ತೀನಿ, ಕೊರಟಗೆರೆ ತಹಸೀಲ್ದಾರ್ ಮಂಜುನಾಥ್ ಅವ್ರಿಗೆ ಫೋನ್ ಮಾಡ್ತೀನಿ. ಓಕೆ ಓಕೆ. ಫೋನ್ ಮಾಡಿಬಿಟ್ಟು, ನೋಡಿ ಈ ಥರ ನಿಮ್ಮ ಹೆಸರನ್ನು ದುರುಪಯೋಗ ಮಾಡಿಕೊಂಡು, ಅಂದರೆ ನಿಮ್ಮ ಹೆಸರನ್ನ ಹೇಳ್ಕೊಂಡು, ನಾನು ಅಲ್ಲಿವರೆಗೂ ಕೂಡ ತಹಸೀಲ್ದಾರೇ ಕಳಿಸಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ನಂಬಿದ್ರಿ ತಹಸೀಲ್ದಾರೇ ಕಳಿಸಿದ್ದಾರೆ ಅವರನ್ನು ಕರೆದುಕೊಂಡು ಬರೋದಕ್ಕೆ ಅಂತ? ಹೌದು. ಓಕೆ. ನಿಮ್ಮ ಹೆಸರು ಹೇಳ್ಕೊಂಡು ಇಲ್ಲಿ ಒಬ್ರು ದಫೇದಾರ್ ಅಂತ ಹೇಳಿ ಬಂದಿದ್ದಾರೆ. ಸೊ ಇವ್ರನ್ನ 3 ಜನನ ಕರ್ಕೊಂಡು ಹೋಗ್ತಾ ಇದ್ದೀವಿ, ತಹಸೀಲ್ದಾರ್ ಅವರ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇದು ತಮ್ಮ ಗಮನದಲ್ಲಿ ಇದೆಯಾ, ತಮ್ಮಲ್ಲಿ ಯಾವ್ದಾದ್ರು ಕೇಸ್ ಆಗಿದೆಯಾ ಅಂತ ನಾನು ಕೇಳಿದಾಗ ಮಂಜುನಾಥ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ತಹಸೀಲ್ದಾರ್ ಇಲ್ಲ, ನಮ್ಮಲ್ಲಿ ಯಾವುದೇ ರೀತಿಯಾದಂಥ PIR ಆಗಿಲ್ಲ, ನಾನು ಅವ್ರನ್ನ ಕರ್ಕೊಂಬರ್ಲಿಕ್ಕೆ ಹೇಳೂ ಇಲ್ಲ, ನಾನು ಅದನ್ನ ವಿಚಾರಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ನಾನು ಕೇಳ್ತಿರೋದು ಇಷ್ಟೇ, ಪೊಲೀಸ್ ಇಲಾಖೆ ಯಾಕೆ ಈ ರೀತಿ ಈ ಜನರನ್ನ ನಡೆಸ್ಕೊಳ್ತಿದೆ ಅನ್ನೋದನ್ನ ನಾನು ಪ್ರಶ್ನೆ ಅಂದರೆ ತಹಸೀಲ್ದಾರ್ ಅವರು ಕರೆದುಕೊಂಡು ಬರೋದಕ್ಕೆ ಹೇಳೇ ಇಲ್ಲ. ಅದು ನೀವು ತಹಸೀಲ್ದಾರಿಗೆ ಫೋನ್ ಮಾಡಿದ ಮೇಲೆ ನಿಮಗೆ ತಹಸೀಲ್ದಾರೇ ಖುದ್ದಾಗಿ ಖಾತ್ರಿಪಡಿಸ್ತಾರೆ, ನಾನು ಯಾವುದೇ ತರಹದ ವ್ಯಕ್ತಿಗಳನ್ನು ಕರ್ಕೊಂಡ್ಬರಕ್ಕೆ ಹೇಳಿಲ್ಲ ಅಂತ. ಆಗ ನೀವು ಏನು ಮಾಡ್ತೀರಿ, ಯಾರು ಕರ್ಕೊಂಡು ಬರಕ್ಕೆ ಹೇಳಿದ್ರು ಅಂತ ಏನಾದರೂ ಒಂದು ಸ್ವಲ್ಪ ತಿಳ್ಕೊಳ್ಳುವಂಥ ಪ್ರಯತ್ನ ಏನಾದರೂ ಮಾಡಿದ್ರಾ ಅಂತ? ಅದಾದ ನಂತರ ನಾನು 4 ಗಂಟೆಗೆ ನಾನು ತಹಸೀಲ್ದಾರ್ ಸಾಹೇಬ್ರ ಹತ್ರ ನಾನು ಕರ್ಕೊಂಡು ಅವರು ಬರ್ಲಿಕ್ಕೆ ಹೇಳ್ತೀನಿ, ನಮ್ಮ ಕಡೆಯವ್ರನ್ನ ಅಂತ ಹೇಳ್ತೀನಿ. ಓಕೆ. ಅದಾದ ನಂತರ ಪುನಃ ಅದೇ ದಿನ 4:15ಗೆ ಅದೇ ನಮ್ಮ ಜನರು ಫೋನ್ ಮಾಡ್ತಾರೆ ನನಗೆ, ಮತ್ತೆ ಫೋನ್ ಮಾಡ್ತಾರೆ. ಮತ್ತೆ ಫೋನ್ ಮಾಡ್ಬಿಟ್ಟು, ಈಗ ಬೆಳಗ್ಗೆ ಏನು ಬಂದಿದ್ರು ಪೊಲೀಸ್ನವರು, ಮತ್ತೆ ಪೊಲೀಸ್ ಜೀಪ್ ತಗೊಂಡು 4 ಜನ ಸಿಬ್ಬಂದಿಗಳು ಬಂದು, ಸಬ್ ಇನ್ಸ್ಪೆಕ್ಟರ್ ಬಂದು ಈ 3 ಜನಗಳನ್ನ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ನೀವು ಹೇಳಿರ್ಲಿಲ್ವಾ ಅವರಿಗೆ, ತಹಸೀಲ್ದಾರ್ಗೆ ನಾನು ಮಾತಾಡಿದ್ದೀನಿ, ತಹಸೀಲ್ದಾರ್ ಯಾವುದೇ ಕಾರಣಕ್ಕೂ ನಾನು ಹೇಳಿಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳಿ ನಿಮ್ಮ ಜನಗಳಿಗೆ ನೀವು ಕ್ಲಾರಿಫಿಕೇಶನ್? ಹೇಳಿದ್ದೀನಿ, ಅದನ್ನ ಹೇಳಿದ್ದೀನಿ. ಆದರೂ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋದಾದ ನಂತರ ನಾನು ಅವ್ರಿಗೆ ಹೇಳ್ತೀನಿ, ಜನರಿಗೆ ಧೈರ್ಯವಾಗಿರಿ, ನಾನು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡ್ತೇನೆ, ಏನೂ ಆಗೋದಿಲ್ಲ, ಮತ್ತೆ ಪುನಃ ಕರ್ಕೊಂಡ್ಬಂದು ಅವ್ರು ಬಿಡ್ತಾರೆ ಸ್ಥಳಕ್ಕೆ ಅಂತ ಹೇಳ್ತೀನಿ ಅವ್ರಿಗೆ. ಸರಿ. ಅದಾದ ನಂತರ ನಾನೇನು ಮಾಡ್ತೀನಿ, ಮತ್ತೆ ಒಬ್ಬ ಮಹಿಳೆ ಅಲ್ಲಿಂದ ಫೋನ್ ಮಾಡ್ತಾರೆ, ಒಬ್ಬ ಗರ್ಭಿಣಿ ಮಹಿಳೆ ಫೋನ್ ಮಾಡಿಬಿಟ್ಟು, ಇಲ್ಲ ನಮಗೆ ಭಯ ಆಗ್ತಿದೆ, ತನ್ನ ಏನು ಪತಿಯವರನ್ನ ಕರ್ಕೊಂಡು ಹೋಗಿರ್ತಾರೆ, ಗುರು ಅನ್ನೋ ಒಬ್ಬ ವ್ಯಕ್ತಿನ. ಅವ್ರು ಹೇಳ್ತಾರೆ, ತುಂಬ ಗರ್ಭಿಣಿ ಇದ್ದಾರೆ ಆಕೆ, ಕಣ್ಣಲ್ಲಿ ನೀರು ಹಾಕ್ತಾ ಹೇಳ್ತಾರೆ. ಸೊ ಅದಾದ ನಂತರ ತಕ್ಷಣ ನಾನು ಒಂದು 5 ಗಂಟೆ ಸಮಯದಲ್ಲಿ ನಾನು ಮತ್ತೆ ನನ್ನ ಒಡನಾಡಿಗಳು ಸ್ಥಳಕ್ಕೆ ಹೋಗ್ತೀವಿ, ಅವ್ರಿಗೆ ಒಂದು ಸಾಂತ್ವನ ಹೇಳಲಿಕ್ಕೆ ಹುಲಿಕುಂಟೆ ಗ್ರಾಮಕ್ಕೆ ಹೋಗ್ತೀವಿ. ಅಲ್ಲಿ ಅವರಿಗೆ ಧೈರ್ಯ ಹೇಳ್ತೀವಿ, ಸಾಂತ್ವನ ಹೇಳ್ತೀವಿ, ನೀವು ಹೆದರಬೇಡಿ, ಅವ್ರನ್ನ ಕರ್ಕೊಂಬರ್ತಾರೆ. ಅಷ್ಟೊತ್ತಿಗಾಗಲೇ ನಾನು ಮಧುಗಿರಿ AC ಅವ್ರ ಜೊತೆ ಮತ್ತು DSP ಅವ್ರ ಜೊತೆನೂ ಕೂಡ ನಾನು ದೂರವಾಣಿ ಕರೆಯಲ್ಲಿ ಮಾತಾಡಿರ್ತೀನಿ, ಕಳಿಸ್ಕೊಡ್ತೀವಿ ಅಂತಲೂ ಕೂಡ ಹೇಳಿರ್ತಾರೆ. ಸೊ ಅವರಿಗೆ ಸಾಂತ್ವನ ಹೇಳೋ ಕಾರಣಕ್ಕೆ ನಾನು ಅಲ್ಲಿಗೆ ಹೋಗ್ತೀನಿ. ಅಲ್ಲಿಗೆ ಹೋಗಿ ಅವರು ಸಾಂತ್ವನ ಹೇಳಿ ಪುನಃ ನಾನು ತುಮಕೂರಿಗೆ ವಾಪಸ್ ಆಗಬೇಕಾದ್ರೆ ಇರುಕ್ಸಂದ್ರ ಕಾಲೋನಿ ಗ್ರಾಮದ ಜನರಿಗೆ ಏನು ಸಮಸ್ಯೆ ಆಗಿದೆ, ಯಾಕೆಂತಂದರೆ ಅವರು ಸುಮಾರು ಆಗಲೇ ಈ ಧರಣಿ ಆದಾಗಲಿಂದನೂ ಕೂಡ ನಾನು ಅವ್ರನ್ನ ಭೇಟಿ ಮಾಡಿರಲಿಲ್ಲ. ಏನು ನ್ಯಾಯಾಂಗ ಬಂದಲ್ಲಿದ್ದೆ, ಅದಾದ ನಂತರನೂ ಕೂಡ ಅವರನ್ನ ಹೋಗಿ ನಾನು ಅವರ ಕಷ್ಟ ಸುಖಗಳನ್ನು ಕೇಳಿಲ್ಲ. ಸೊ ಹಂಗಿರೋದ್ರಿಂದ ಅವನ್ನೂ ಕೂಡ ಒಂದು ವಿಚಾರಿಸಿ ಅವ್ರಿಗೆ ಒಂದು ಸಾಂತ್ವನ ಹೇಳಿ ಬರೋಣ ಅಂತ ಹೇಳ್ಬಿಟ್ಟು ನಾನು ಆ ಸ್ಥಳಕ್ಕೆ ಹೋಗ್ತೀನಿ. ಆ ಸ್ಥಳಕ್ಕೆ ಹೋದಾಗ ಇಲ್ಲಿ ಏನು ಈಗ ನಮ್ಮ ಮುಂದೆ ಕೂತಿದ್ದಾರೆ ರಾಧಮ್ಮ ಅನ್ನೋರು, ಮತ್ತೆ ಏನು ರಾಮಾಂಜನೇಯ ಅನ್ನೋರು, ಇವ್ರನ್ನೂ ಕೂಡ ಇವ್ರ ಜೊತೆನಲ್ಲಿ ಇನ್ನ 2 ವ್ಯಕ್ತಿಗಳನ್ನ, ನಮ್ಮ ಜನರನ್ನ 4 ಜನರನ್ನ ಅದೇ ದಿನ 4 ಗಂಟೆ ಸಮಯದಲ್ಲಿ ತುಮಕೂರು SP ಆಫೀಸಿಗೆ ಕರ್ಕೊಂಡು ಹೋಗ್ತಾರೆ. ಇವರನ್ನು ಕೂಡ ಹುಲಿಕುಂಟೆಯಿಂದ 3 ಜನನ ಕರ್ಕೊಂಡು ಹೋಗ್ತಾರೆ ವಿತೌಟ್ ನೋಟಿಸ್. ಇವ್ರಿಗೂ ಕೂಡ 4 ಜನನ ಕರ್ಕೊಂಡು ಹೋಗ್ತಾರೆ ಅದೇ ದಿನ, ಅದೇ ಸಮಯದಲ್ಲಿ. ಇಲ್ಲಿನ ಕೋಲಾರ ಸಬ್ ಇನ್ಸ್ಪೆಕ್ಟರ್ ಕರ್ಕೊಂಡು ಹೋಗ್ತಾರೆ SP ಅವರ ಆಫೀಸ್ಗೆ.